ಹಿಂದಿನ ವಿಡಿಯೋದಲ್ಲಿ ಒಂದೆಲ್ಗ ಜ್ಯೂಸನ್ನು ಮಾಡೋದನ್ನು ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಒಂದೆಲ್ಗ ಗೊಜ್ಜು ಅಥವಾ ಚಟ್ನಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ನಾನಿಲ್ಲಿ ಒಂದೆಲ್ಗವನ್ನು ಕುಯ್ತಾ ಇದ್ದೇನೆ. ತುಂಬ ಚೆನ್ನಾಗಿ ನೀರಿರುವ ಜಾಗವಾಗಿದ್ದರೆ ಬೇಸಿಗೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಒಂದೆಲ್ಗ ಬೆಳೆದು ಬರ್ತದೆ. ನೀರು ಚೆನ್ನಾಗಿರಬೇಕು ಅಷ್ಟೇ. ಒಂದೆಲ್ಗವನ್ನು ಬ್ರಾಹ್ಮಿ ಅಂತ ಕೂಡ ಕರೀತಾರೆ. ನಮ್ಮೂರಲ್ಲಿ ಇದಕ್ಕೆ ಉರ್ಗ ಅಂತ ಕರಿತೇವೆ. ಇದರ ಉಪಯೋಗ ಏನಂತ ಅಂದರೆ ಮೆಮೊರಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಮಾಡ್ತದೆ, ಹಾಗೆ ನರ ದೌರ್ಬಲ್ಯವನ್ನು ಕಡಿಮೆ ಮಾಡ್ತದೆ. ಹಿಮೋಗ್ಲೋಬಿನ್ ಸಮಸ್ಯೆಯಿಂದ ಹೊರಬರಲಿಕ್ಕೆ ಕೂಡ ಒಂದೆಲ್ಗ ಹೆಲ್ಪನ್ನು ಮಾಡ್ತದೆ. ಇನ್ನು ಹಲವಾರು ಪ್ರಯೋಜನಗಳು ಒಂದೆಲ್ಗದಿಂದ ನಮಗೆ ಸಿಗ್ತದೆ. ಹಾಗಾಗಿ ಯಾವಾಗಲೂ ಸಿಕ್ಕಾಗಲೆಲ್ಲ ಇದನ್ನು ಉಪಯೋಗಿಸ್ತಾ ಇರೋದು ಒಳ್ಳೆಯದು. ಈಗ ಒಂದೆಲ್ಗ ಗೊಜ್ಜನ್ನು ಮಾಡೋದಕ್ಕೆ ಚೆನ್ನಾಗಿ ಒಂದೆಲ್ಗವನ್ನು ತೊಳೆದು ಇಟ್ಕೊಂಡಿದ್ದೇನೆ. ಮಿಕ್ಸಿ ಜಾರಲ್ಲಿ 5 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ, ಅಥವಾ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಹುಣಸೆ ಹಣ್ಣು ಹಾಗೆ 1 ಕಪ್ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೇನೆ. ತೊಳೆದಿರುವ ಒಂದೆಲ್ಗವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು 30ರಿಂದ 40 ಎಲೆಗಳಾಗುವಷ್ಟು ಒಂದೆಲ್ಗವನ್ನು ಈ ಗೊಜ್ಜನ್ನು ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೇನೆ. ತುಂಬ ಫ್ರೆಶ್ ಆಗಿದೆ ನೋಡಿ, ಈಗ ತಾನೇ ಕುಯ್ದು ತಂದ ಒಂದೆಲ್ಗ. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಈಗ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಬಾಣಲೆಗೆ 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಕಾಯ್ತಾ ಇದ್ದ ಹಾಗೆ ಸಾಸಿವೆ 1 ಟೇಬಲ್ ಸ್ಪೂನ್ ಆಗುವಷ್ಟು, ಹಾಗೆ ಉದ್ದಿನಬೇಳೆ 1 ಟೇಬಲ್ ಸ್ಪೂನ್, ಹಾಗೆ 1-2 ಒಣಮೆಣಸಿನ ಪೀಸುಗಳು, ಕರಿಬೇವಿನ ಎಲೆ. ಒಗ್ಗರಣೆ ಎಲ್ಲ ಚಟಪಟ ಅಂತ ಇದ್ದ ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರುವ ಒಂದೆಲ್ಗದ ಗೊಜ್ಜನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಮಿಕ್ಸಿ ಜಾರಿಗೂ ಕೂಡ ಸ್ವಲ್ಪ ನೀರನ್ನು ಸೇರಿಸಿ ಇದರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ನೀರಿನ ಅಂಶ ಎಲ್ಲ ಸ್ವಲ್ಪ ಆರಿ ಸ್ವಲ್ಪ ಗಟ್ಟಿಯಾದ ಗೊಜ್ಜನ್ನು ತಯಾರು ಮಾಡಿಕೊಂಡ್ರೆ ಒಂದು 2-3 ದಿವಸ ಹಾಳಾಗೋದಿಲ್ಲ. ಈ ರೀತಿ ಗೊಜ್ಜನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಈ ಗೊಜ್ಜನ್ನು ದೋಸೆಯ ಜೊತೆ, ಬಿಸಿ ಅನ್ನದ ಜೊತೆ, ಚಪಾತಿ, ರೊಟ್ಟಿಗಳ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಆರೋಗ್ಯಪೂರ್ಣವಾದ ಒಂದೆಲ್ಗ ಗೊಜ್ಜು ತಯಾರಾಗಿದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹೆಚ್ಚಾಗಿ ಮಿಸೆಸ್ ಭಾಗವತ್ ಚಾನಲಲ್ಲಿ ಶಾರ್ಟ್ ಆಗಿರುವ ಸ್ವೀಟ್ ಆಗಿರುವ ವಿಡಿಯೋಗಳು ಬರ್ತಾ ಇರ್ತದೆ, ನೋಡ್ತಾ ಇರಿ. ಇದೇ ರೀತಿ ಇನ್ನು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.